ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ನಗರದಲ್ಲಿ ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿದ ಸಂಸದ ಸಾಗರ್ ಖಂಡ್ರೆ ಪ್ರಾರ್ಥನೆಗಾಗಿ ಆಗಮಿಸಿದ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿದರು. ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿ ಪವಿತ್ರ ರಂಜಾನ್ ಹಬ್ಬದಂದು ರಾಜ್ಯದ ಜನತೆಗೆ ಶುಭವಾಗಲಿ ಅಂತ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇವತ್ತಿನ ದಿವಸ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಬೀದರಲ್ಲಿ ಈದ್ಗಾ ಮೈದಾನಕ್ಕೆ ನಾವು ಬಂದಿದ್ದೀವಿ. ಇವತ್ತಿನ ದಿವಸ ಒಂದು ಪವಿತ್ರ ದಿನ. ಎಲ್ಲರಿಗೂ ನಮ್ಮ ವತಿಯಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಚಲೋ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಅವ್ರಿಗೆ ಕೇಳ್ರಿ, ನಂಗೆ ಗೊತ್ತಿಲ್ಲ. ತಿದ್ದುಪಡಿ ಮಾಡಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ, ಅದನ್ನ ಖಂಡಿಸಿ ವಿರೋಧಿಸಿ ಬೀದರ್ನಲ್ಲಿ ಇಂದು ತಮ್ಮ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ನಮಾಜ್ ಮಾಡಿದಂತಹ ಮುಸ್ಲಿಂ ಬಾಂಧವರು ವಫ್ ಕಾಯ್ದೆಯನ್ನ ವಿರೋಧಿಸಿದ್ದಾರೆ. ಕಪ್ಪು ಪಟ್ಟಿಯನ್ನ ಧರಿಸಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿದ್ರು. ಈ ವೇಳೆ ಸಚಿವ ರಹೀಂ ಖಾನ್ ಸಹ ಕಪ್ಪು ಪಟ್ಟಿಯನ್ನ ಧರಿಸಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರಾರ್ಥನೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ರಹೀಂ ಖಾನ್ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಿದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ವಫ್ ಕಾಯ್ದೆ ತಿದ್ದುಪಡಿ ಮಸೂದೆಗೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಈ ದಿನದ ಹಬ್ಬದು ನಾನು ಇಡೀ ಬೀದರ್ ಡಿಸ್ಟಿಕ್ ಎಲ್ಲ ಜನಗೆ, ಎಸ್ಪೆಷಲಿ ಮೈನಾರಿಟಿಗೆ ಮತ್ತು ಎಲ್ಲ ಅಣ್ಣ ತಮ್ಮರಿಗೆ, ಯುವಕರಿಗೆ ನಾನು ಶುಭಾಶಯಗಳು ಹೇಳ್ತೇನೆ. ಈದ್ ಮುಬಾರಕ್ ಅಂತ ಹೇಳ್ತೇನೆ. ಜೊತೆಗೆ ನಮ್ಮ ಡಿಸ್ಟಿಕ್ MP ಅವರು ಸಾಗರ್ ಖಂಡ್ರೆ ಅವರು ಇದ್ದಾರೆ, ಮತ್ತು ಜೊತೆಗೆ ಎಕ್ಸ್ ಮಿನಿಸ್ಟರ್ ಬಂಡಪ್ಪ ಕಾಸಂಪುರ್ ಅವರಿದ್ದಾರೆ, CMC ಅಧ್ಯಕ್ಷರು ಇದ್ದಾರೆ, ಜೊತೆಗೆ ನಮ್ಮ ಸಂಜಯ್ ಜಾಗೀರ್ದಾರ್ ಅವರಿದ್ದಾರೆ, ಸುಮಾರು ಎಲ್ಲ ಜೊತೆಗೆ ಇದ್ದಾರೆ. ಯಾವಾಗಲೂ ಇಲ್ಲಿ ಈದ್ಗಾ ಇದೆ, ಈದ್ಗಾ ರೋಡ್ಗೆ ಒಂದು ಟೆಂಟ್ ಹಾಕಿ ಎಲ್ಲ ಜನಗೆ ಎಲ್ಲರೂ ಭೇಟಿ ಮಾಡ್ತಾರೆ, ಶುಭಾಶಯಗಳು ಹೇಳ್ತಾರೆ. ಅದ್ರ ಸಲಗೆ ನಾನು ಎಲ್ಲ ಯುವಕರಿಗೆ, ರೈತರಿಗೆ, ಎಲ್ಲರಿಗೆ ರಂಜಾನ್ ಈದಿನ ಹಬ್ಬದ ಶುಭಾಶಯಗಳು ಹೇಳ್ತೇನೆ. ಸರ್, ಈಗ ಇಂಥ ದೊಡ್ಡ ಹಬ್ಬ, ಪವಿತ್ರ ರಂಜಾನ್ ಹಬ್ಬ, ಬಟ್ ವಿಶೇಷವಾಗಿ ಕಪ್ಪು ಬಟ್ಟೆ ಕಟ್ಕೊಂಡಾಗ ಕಾರಣ ಏನು ಸರ್? ಈಗೊಂದು ಹಬ್ಬ ಇದೆ, ಈಗ ಹೇಳೋದು ಇಲ್ಲ, ಆದರೂ ಅದು ನಮ್ಮದು ಏನು ಹಕ್ಕಿದೆ ಅದ್ರ ಬಗ್ಗೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ, ಒಂದು ಪೀಸ್ಫುಲ್ಲಿಂದ ಏನು ನಮ್ಮ ಕಮ್ಯುನಿಟಿದು, ನಮ್ಮ ಪ್ರಾಪರ್ಟಿ ವಕ್ಫ್ ಬೋರ್ಡ್ ಅಂದ್ರೆ ನಮ್ದು ಏನು ದಾನ ಕೊಡ್ತಾರೆ ನಮ್ಮವರು ದಾನ. ಬೀದರ್ ನಗರದ ಗುಂಪಾ ಬಳಿಯ ಹೋಟೆಲ್ನಲ್ಲಿ ಹಣದ ವಿಚಾರಕ್ಕೆ ಗಲಾಟೆಯಾಗಿ ಜನನಿ ಬೀಡು ಪ್ರದೇಶದಲ್ಲಿಯೇ ಯುವಕನೋರ್ವ ತಲ್ವಾರ್ ಬೀಸಿದ್ದಾನೆ. ಮಿರ್ಚಿ ಬಂಡಿ ಹೋಟೆಲ್ ಮಾಲೀಕ ರಾಚಪ್ಪ ಎನ್ನುವರ ಮೇಲೆ ತಲ್ವಾರ್ ಬೀಸಿದ್ದು ಮಾರಕಾಸ್ತ್ರದಿಂದ ಹಲ್ಲೆಗೆ ಯತ್ನಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೀದರ್ ಜಿಲ್ಲೆಯ ಹುಲಿಸೂರು ತಾಲೂಕಿನ ಸುಕ್ಷೇತ್ರ ಬೇಲೂರು ಗ್ರಾಮದ ಆರಾಧ್ಯ ದೇವ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಜರುಗಿದ ದೀಪೋತ್ಸವ ಮತ್ತು ಧರ್ಮಸಭೆ ಕಾರ್ಯಕ್ರಮ ಜರುಗಿತು. ಉದ್ಘಾಟಕರಾಗಿ ಸಂಸದ ಸಾಗರ್ ಖಂಡ್ರೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಭಾಲ್ಕಿಯಾ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಹೋದರರಿಗೆ ಈದ್ ಉಲ್ ಫಿತರ್ ಅಂದರೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಸೌಹಾರ್ದತೆ ಮತ್ತು ಶಾಂತಿ ಮತ್ತು ಸಹಬಾಳ್ವೆಯ ಮಹತ್ವವನ್ನು ವಿವರಿಸಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬಾಂಧವರ ನಡುವೆ ಭಾವೈಕ್ಯತೆ ಮತ್ತು ಶ್ರೇಷ್ಠವಾದ ಭಾಯಿಚಾರ ಬೆಳೆಸುವ ಸಂದೇಶವನ್ನು ನೀಡಿದರು. इतना बड़ा लेवल पे गया है, इतना ताकत हमको आया है, तो उसमें सभी समाज का उसमें योगदान है, किसी एक का नहीं। तो ऐसे में मैं ये कहना चाहता हूँ कि आप सब लोगों के सहकार से आज कर्नाटक में कांग्रेस की सरकार है। कांग्रेस का नीति है कि सभी लोगों को, सभी समुदाय के लोगों को सामाजिक न्याय मिलना चाहिए। आज जब हम लोग सामाजिक न्याय के लिए, सभी को भला करने के लिए, सभी
ಇಂದು ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ನಗರದ ಈದ್ಗಾ ಮೈದಾನದಲ್ಲಿ ಸುಮಾರು 10,000ಕ್ಕೂ ಅಧಿಕ ಜನ ಸೇರಿದ್ದು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಖಾಕಿ ಪಡೆ ಇವತ್ತು ಫುಲ್ ಅಲರ್ಟ್ ಆಗಿ ಕೆಲಸ ಮಾಡಿದೆ. ಬೀದರ್ ಜಿಲ್ಲೆಯ ಮಿರ್ಜಾಪುರದಲ್ಲಿ ಸುರಿದ ಕಲ್ಲಿನ ಮಳೆಗೆ ರೈತರು ಬೆಳೆದ 100 ಎಕರೆ ಜೋಳ ನೆಲಕ್ಕುರುಳಿದೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಆಕಾಶ್ ಸರ್ಕಾರದಿಂದ ಪರಿಹಾರ ಕೋರಿದ್ದಾರೆ. ಇಲ್ಲದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದು ಜೋಳ ಲಾಸ್ ಆಗ ಸರ್. ಇದು ಅಕಾಲಿಕ ಮಳೆಯಾಗಿ ಒಂದು 100 ಎಕರೆ ಪೂರ ಲಾಸ್ ಆಗ ಸರ್. ಹಂಗೆ ಮೊಳಕೆ ಬಿ ಬಂದ ಸರ್. ಈಗ ಮೊಳಕೆ ಬಿ ಬಂದ ಸರ್. ಇದಾಗ ಮಣ್ಣು ಹುಕ್ಕದ ಸರ್. ಕೂಲಿ ಹೆಣ್ಮಕ್ಳು ಸುದಕ್ಕೆ ಬರ ಹೊಂಟಿಲ್ಲ ಸರ್. ಇದಕ್ಕೆ ಕಡ್ಕೊಂಡು ಹೋಗ್ರಿ ಅಂದರು. ಇದೇನು ಕರನ್ ಜೋಳ ಆಗವ, ಮಣ್ಣು ಹುಕ್ಕದ. ಅದ್ರ ಸಲುವಾಗಿ ನಮ್ಮ ದಕ್ಷಿಣ ಕ್ಷೇತ್ರ ಶೈಲೇಂದ್ರ ಬೆಳ್ದಾಳೆ, ಈಶ್ವರ್ ಖಂಡ್ರೆ ಮತ್ತು ರಹೀಮ್ ಖಾನು ಮತ್ತು ಅವ್ರಿಗೆ ಮನವಿ ಏನು ಮಾಡೋದಂದ್ರೆ ಸರ್ ಪರಿಹಾರ ಏನಾರ ಕೊಡ್ಬೇಕನ್ನೋದ್ಲಿ ನಂಬಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಧಿಕಾರಿ ಭೇಟಿ ಕೊಟ್ಟಾರ ಸರ್ ಯಾರು ಭೀ ಕೊಟ್ಟಿಲ್ಲ ಸರ್. ಯಾರು ಭೀ ಬಂದಿಲ್ಲ ಸರ್. ಹಿಂಗೆ ಪೂರ ಪೆಲೆ ಸೋಯಾ ಬಿ ಲಾಸ್ ಆಗ ಸರ್, ಹೆಸರು ಲಾಸ್ ಆಗ ಸರ್. ಆಗ ಬಿ ಇನ್ಸೂರೆನ್ಸ್ ಬಿ ಕಟ್ಟಿದೆವು, ಅದ್ರ ಬಿ ಏನು ಬಿ ಬಂದಿಲ್ಲ ಸರ್. ಎಂದು ಆಧುನಿಕತೆಯ ಭರಾಟೆಯಲ್ಲಿ ವ್ಯಕ್ತಿ ದೇಶಿ ಸಂಸ್ಕೃತಿಯನ್ನ ಮರೆತು ಹಪಾಪಿತನದಿಂದ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾನೆ. ಇದರಿಂದ ರಾಜ್ಯದಲ್ಲಿ ಜಾನಪದ ಸಂಸ್ಕೃತಿ, ಕಲೆ, ಸಾಹಿತ್ಯ ದಿನೇ ದಿನೇ ಮರೆಮಾಚುತ್ತಿದೆ. ಅದನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳ ಮೇಲಿದೆ ಅಂತ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯ್ ಕುಮಾರ್ ಸೋನಾರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂದಿರಾ ಗಾಂಧಿ ವಸತಿ ಶಾಲೆಯ ಸಭಾಂಗಣದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಜಾನಪದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಾಯ ಮಾಡತಕ್ಕಂಥ ಕೆಲಸ ಕನ್ನಡ ಸಂಸ್ಕೃತಿಯಲ್ಲಿ ಇರ್ತಾ ಇದೆ. ಅದಕ್ಕಾಗಿ ನಾವು ಬೆಳಿಬೇಕು, ಸಂಘ ಸಂಸ್ಥೆಗಳು ಬೆಳಿಬೇಕು, ಮತ್ತೆ ಕಲೆ ಉಳಿಬೇಕಂತಕ್ಕಂಥ ಉದ್ದೇಶವನ್ನು ಕರ್ನಾಟಕ ಸರ್ಕಾರ ಬಹಳ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಅದು ನೀವು ಕೂಡ ತಾಯಿಗಳು ತತ್ವಪದಗಳಾಗಲಿ, ಗೀಗಿ ಪದಗಳಾಗಲಿ, ಗುಲಾಯಿ ಹಾಡುಗಳಾಗಲಿ, ಶೋಗುಳ ಹಾಡುಗಳಾಗಲಿ ಇವೆಲ್ಲವೂ ಉಳಿಸಿ ಹೋಗ್ತಾ ಇದೆ. ಇಂಥ ಉಳಿಸಿ ಹೋಗ್ತಕ್ಕಂಥ ಕೆಲಸ ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಕಲಿಸ್ಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ನಾನು ಸಂಪರ್ಕ ಬಸವ ಕಲ್ಯಾಣ ನಗರಸಭೆ ಮಹಿಳಾ ಸಿಬ್ಬಂದಿಯೋರ್ವರ ಭೀಕರ ಕೊಲೆಯಾದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು, ಈ ಘಟನೆ ಬಸವ ಕಲ್ಯಾಣ ನಗರದಲ್ಲಿ ಜರುಗಿದೆ. ನಗರದ ಶಾ ಹುಸೇನ್ ಗಲ್ಲಿ ನಿವಾಸಿ ರೇಷ್ಮಾ ಶೇಖ್ ಹೈದರ್ ಕೊಲೆಯಾದ ಮಹಿಳೆಯಾಗಿದ್ದಾಳೆ. ಮನೆಯಲ್ಲಿ ಮಲಗಿದ ವೇಳೆ ಅಪರಿಚಿತ ವ್ಯಕ್ತಿ ಕೊಲೆ ಮಾಡಿರಬಹುದು ಅಂತ ತಿಳಿದು ಬಂದಿದೆ. ಈ ಕುರಿತು ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.